ಈಗ ಈ ಬಿಜೆಪಿ ಆಂತರಿಕ ಕಲಹಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದಾವೆ ಸರ್. ನಾ ಯಾವಾಗಲಿಂದ ಹೇಳಕತ್ತೀನಿ ಇದು ರಿಪೇರಿ ಮಾಡಲಾದಷ್ಟು ನಾದುರುಸ್ತಾಗಿದೆ ಅಂತ. ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾಲು ಹಿಡಿದು ಸಿಗ್ತಾರೆ ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ. ಯಾರು ಯಡಿಯೂರಪ್ಪ ಅವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ, ಮತ್ತು ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ. ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗ ಈ ಪಾರ್ಟಿನ ಉದ್ಧಾರ ಆಗ್ತದೆ ಸಾಧ್ಯನೇ ಇಲ್ಲ. ಕರ್ನಾಟಕದ ಬಿಜೆಪಿ ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಸರ್ ಈ ಸೋಲಿಸುವಂತ ಪ್ರವೃತ್ತಿ ಬಿಜೆಪಿಗೆ ಐತೆ ಸರ್. ಈಗ ನೇರವಾಗಿ ಯತ್ನಾಳ್ ಅವರು ಆರೋಪ ಮಾಡಿದ್ರು, ಬೊಮ್ಮಾಯಿ ಅವರನ್ನ ಯತ್ನಾಳ್ ಅವರು ಸೋಲ್ಸಕ್ಕೆ ರೊಕ್ಕ ಕಳಿಸಿದ್ರು. ಈ ಬೊಮ್ಮಾಯಿ ಇದಕ್ಕೆ ರಿಯಾಕ್ಷನ್ ಕೊಡ್ಬೇಕಾರೆ ನಿಜವಾಗಿ ನಾಳೆ ಜಗದೀಶ್ ಶೆಟ್ಟರ್ ಅಲ್ಲ, ಬೊಮ್ಮಾಯಿ ರಿಯಾಕ್ಷನ್ ಕೊಟ್ಟಿಲ್ಲ. ಕೇಳ್ರಿ, ಬೊಮ್ಮಾಯಿ ಮನೆಗೆ ಹೋಗಿ ಕೇಳ್ರಿ ನೀವು. ಬಿಜೆಪಿ ಒಳಗೆ ಆ ತರದ ಪ್ರವೃತ್ತಿ ಐತೆ ಸರ್ ಅಂತ. ಅದನ್ನ ಆ ಬೊಮ್ಮಾಯಿ ಹೇಳ್ಬೇಕು. ಈಗ ಯಡಿಯೂರಪ್ಪರು ಹೇಳ್ಬೇಕು, ಈ ಬೆಳಗಾವಿ ಬಂದಿರಲಿ ನೀನು ಏನು ಮಾತಾಡಲಿಲ್ಲ ಅದ್ರ ಬಗ್ಗೆ. ನೀವು ಮೀಡಿಯಾದವ್ರು ಕೇಳಿಲ್ಲ ಏನೋ ಅವ್ರ ಬಗ್ಗೆ. ಯತ್ನಾಳ್ ಅವ್ರ ಬಗ್ಗೆ ಮಾತಾಡಿದ್ರೆ ನೋ ಕಮೆಂಟ್ಸ್ ಅಂತಾರೆ ಸರ್. ಮತ್ತೆ ಇನ್ನೇನು ಮಾಡ್ಬೇಕು ಈಗ ನಾನು ನೋ ಕಮೆಂಟ್ಸ್ ಅನ್ಬೇಕು. ಈಗ ಅವರವರೇ ಸ್ಟೇಟ್ಮೆಂಟ್ ಕೊಡಾಕತ್ತಾರಲ್ಲ, ಈಗ ನನ್ನ ಕಡೆಯಿಂದ ಹೇಳಿಸ್ತೀವಿ ಉತ್ತರ, ಅವ್ರ ಕಡೆಯಿಂದ ಬಾಯಿ ಬಿಡಿಸಲ್ಲ, ಬೊಮ್ಮಾಯಿ ಕಡೆಯಿಂದ ಬಾಯಿ ಬಿಡಿಸ್ರಿ. ಈಗ ಯಡಿಯೂರಪ್ಪನವರು ಬ್ಲ್ಯಾಕ್ ಮೇಲ್ ಮಾಡಿ ಮಗನ ರಾಜ್ಯಾಧ್ಯಕ್ಷ ಅದನ್ನ ಯಡಿಯೂರಪ್ಪನ ಮಾಡಿರಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಹೇಳ್ಬೇಕಲ್ಲ. ನಾ ಜಗದೀಶ್ ಶೆಟ್ಟರ್ ಅಲ್ಲ, ಅದನ್ನ ಅವ್ರು ಉತ್ತರ ಕೊಡ್ಬೇಕಲ್ಲ. ಅಲ್ಲ ಸರ್, ನೀವು ಎಲ್ಲ ಒಂದ್ ಕಡೆ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಟಿಕೆಟ್ ಕೊಡ್ತಿದ್ರ ನಿಮಗೂ? ಆ ತರದ ವ್ಯವಸ್ಥೆ ಐತೆ ನೋಡ್ರಿ. ಅದ್ರ ಬಗ್ಗೆ ನಾನು ಏನು ಆಗಿಬಿಟ್ಟಿದೆ, ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಟಿಕೆಟ್ ತಪ್ಪಿಸುವಂಥದ್ದು ಆಯಿತು. ಕೆಲವೊಬ್ಬರು ವೈಯಕ್ತಿಕವಾದಂಥ ಪಕ್ಷ ಮುಖ್ಯಾಂತರ ಪಕ್ಷವನ್ನು ಬದಿಗೊತ್ತಿ ಪಕ್ಷಕ್ಕೆ ಡ್ಯಾಮೇಜ್ ಆದರೂ ಅಡ್ಡಿ ಇಲ್ಲ ಅಂಥೇಳಿ ಕೆಲವೊಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ ಜಗದೀಶ್ ಶೆಟ್ಟರ್ ರಾಜಕೀಯವಾಗಿ ಮುಗಿಸ್ಬೇಕನ್ನುವಂಥ ಕಾರಣ ಸಲುವಾಗಿ ಅದನ್ನು ಟಿಕೆಟ್ ತಪ್ಪಿಸುವಂಥ ಕೆಲಸ ಮಾಡಿದರು. ಒಂದು ಸಣ್ಣ MLA ಟಿಕೆಟ್ ಈಶ್ವರ ಮಾಡಿದ್ರೆ ಒಂದು ಸಣ್ಣ MLA ಟಿಕೆಟ್. ಅದಕ್ಕೆ ಈ ವೈಯಕ್ತಿಕ ಹಿತಾಸಕ್ತಿ ಬಂದಾಗ ಪಕ್ಷ ನಾಶ ಆಗ್ತದೆ ಉದಾಹರಣೆ. ಮುಂದೆ ಅಸೆಂಬ್ಲಿ ಇಲೆಕ್ಷನ್ ರಿಸಲ್ಟ್ ಏನಾಯಿತು ಈಗ ಎಲ್ಲರಿಗೂ ಗೊತ್ತಿದೆ. ಈಗ ನಿನ್ನೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ರು ಸರ್. ಗ್ಯಾರಂಟಿಗಳೆಲ್ಲ ಘೋಷಣೆ ಆಗಿದ್ದವು. ಸರ್ಕಾರದ ವಿರುದ್ಧ ಬಂದು ಎಲ್ಲ ಬಿಜೆಪಿಯವರು ಬೆಳಗಾವಿದಾಗ ಹೋರಾಟ ಮಾಡಿದ್ರು. ಅದ್ರ ಕೆಲವರು ಇಲ್ಲೇ ಇರಲ್ಲ, ಅದ್ರಾಗ ಎಲ್ಲರೂ ಇಲ್ಲಿ ಬಂದರು, ಕೆಲವರು ಇರಲೇ ಇಲ್ಲ. ಅಲ್ಲಿ ಯಾರು ಬೆಳಗಿನ ಸಾಯಂಕಾಲ ಟೀಕಾ ಮಾಡ್ತಾರೆ ಅವ್ರು ಇಲ್ಲೇ ಇಲ್ಲ ಅಲ್ಲಿ. ಅಲ್ಲ, ಅವ್ರು ನೇರವಾಗಿನೇ ಹೇಳ್ಬಿಟ್ರೆ ಸರ್ ನಾವು ಹೋಗೋದೇ ಇಲ್ಲ ಅಂತ. ಆಯ್ತು, ಮತ್ತು ಅದನ್ನು ಅವರು ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡು ಅವ್ರು ಕುಂತು ನಿರ್ಧಾರ ಮಾಡಲಿ. ಅದನ್ನು ತಮ್ಮ ಮನೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಮೊದಲು ನಿಮ್ಮ ಮನೆ ಸರಿ ಮಾಡ್ಕೊಡ್ರಪ್ಪ ಅಂತ ಹೇಳ್ತೀನಿ ನಾನು ಫಸ್ಟ್. ಆಮೇಲೆ ಕಾಂಗ್ರೆಸ್ ಬಗ್ಗೆ ಟೀಕಾ ಮಾಡೋದು, ಮತ್ತೊಂದು ಸರ್ಕಾರದ ಬಗ್ಗೆ ಟೀಕಾ ಮಾಡೋದು ನಂತರ. ಫಸ್ಟ್ ನಿಮ್ಮ ಮನೆ ಸರಿ ಮಾಡ್ಕೊಡ್ರಿ. ನಿಮ್ಮ ಮನೇನೂ ಸರಿ ಇಲ್ಲ ಅಂದ್ರೆ ಇನ್ನೇನು ಮಾಡ್ತೀರಿ?